Dear students, welcome back. Today we will going to discuss on underwriting of shares. What is underwriting? Underwriting is an arrangement between a company which is going to issue shares and a company or the entity which is going to underwrite, or the company which promises the guarantee to purchase certain number of shares. When there are certain number of shares which is not fully subscribed by the ಪಬ್ಲಿಕ್. ಸೇ ಫಾರ್ ಎಕ್ಸಾಂಪಲ್, ಈಗ ಒಂದು ಕಂಪನಿ ಇರುತ್ತೆ, ಆ ಕಂಪನಿ 1,00,000 ಶೇರ್ಸ್ ಗಳನ್ನ ₹10 ಫೇಸ್ ವ್ಯಾಲ್ಯೂ ಹಂಗೆ ಮಾರ್ಕೆಟ್ಗೆ ಬಿಡುತ್ತೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ. ಆದ್ರೆ ಪಬ್ಲಿಕ್ 70,000 ಶೇರ್ಸ್ ನ ಮಾತ್ರ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಇನ್ನ ಉಳಿದಿರ್ತಕ್ಕಂಥ 30,000 ಶೇರ್ಸ್ ನ ಅಂಡರ್ ರೈಟರ್ ಸಬ್ಸ್ಕ್ರೈಬ್ ಮಾಡ್ಬೇಕಾಗುತ್ತೆ. ಸೊ ಈ 1,00,000 ಶೇರ್ಸ್ ನ ನಾವು ಗ್ರಾಸ್ ಲಯಬಿಲಿಟಿ ಅಂತ ಕರಿತೀವಿ. ಈ ಬ್ಯಾಲೆನ್ಸ್ 30,000 ಶೇರ್ಸ್ ನ ಅಂಡರ್ ರೈಟರ್ ಪರ್ಚೇಸ್ ಮಾಡ್ಬೇಕಾಗುತ್ತಲ್ಲ, ಅದನ್ನ ನಾವು ನೆಟ್ ಲಯಬಿಲಿಟಿ ಅಂತ ಕರಿತೀವಿ. ಸೊ ಅಂಡರ್ ರೈಟಿಂಗ್ ಅನ್ನೋದು ಇಟ್ಸ್ ಅ ಸಿಂಪಲ್. ಸೊ ಎರಡು ಕಂಪನಿ ಮಧ್ಯೆ ಇರತಕ್ಕಂತ ಒಂದು ಅರೇಂಜ್ಮೆಂಟ್ಸ್ ಅಥವಾ ಒಂದು ಅಗ್ರಿಮೆಂಟ್ ಆಗಿರುತ್ತೆ. ಅಂಡರ್ ರೈಟಿಂಗ್ ಮಾಡೋ ಕಂಪನಿ ಶೇರ್ಸ್ ನ ಇಶ್ಯೂ ಮಾಡುತ್ತೆ. ಆ ಕಂಪನಿಯ ಶೇರ್ ಗಳನ್ನ ಪಬ್ಲಿಕ್ಸ್ ಪರ್ಚೇಸ್ ಮಾಡ್ಲಿಲ್ಲ ಅಥವಾ ತುಂಬಾ ಕಡಿಮೆ ಪರ್ಚೇಸ್ ಮಾಡಿದ್ರು ಅಂತ ಹೇಳಿದ್ರೆ, ಏನು ಪರ್ಚೇಸ್ ಮಾಡದೆ ಉಳಿದಿರುತ್ತಲ್ಲ ಆ ಪೋರ್ಷನ್ ಅನ್ನ ಅಂಡರ್ ರೈಟಿಂಗ್ ಮಾಡೋ ಕಂಪನಿ ಪರ್ಚೇಸ್ ಮಾಡ್ಕೊಳುತ್ತೆ. ಇದಕ್ಕೆ ನಾವ್ ಏನಂತ ಕರಿತೀವಿ ಹಂಗಂತ ಹೇಳಿದ್ರೆ ಅಂಡರ್ ರೈಟಿಂಗ್ ಆಫ್ ಶೇರ್ಸ್ ಅಂಡ್ ಅಂಡರ್ ರೈಟರ್ಸ್ ಲಯಬಿಲಿಟಿ ಹಂಗಂತ ಕರಿತೀವಿ. ಓಕೆ, ಸೊ ಅಲ್ಲಿಗೆ ಅಂಡರ್ ರೈಟಿಂಗ್ ಅಂದ್ರೆ ಅಂತ ನಮಗೆ ಗೊತ್ತಾಯ್ತು. ನೆಕ್ಸ್ಟ್, ಅಂಡರ್ ರೈಟಿಂಗ್ ಅಲ್ಲಿ ಯಾವ ಟೈಪ್ಸ್ ಇದಾವೆ ಹಂಗಂತ. ಅಂಡರ್ ರೈಟಿಂಗ್ ಅಲ್ಲಿ ಮೊದಲನೇದು ಫುಲ್ಲಿ ಅಂಡರ್ ರೈಟಿಂಗ್. ಫುಲ್ಲಿ ಅಂಡರ್ ರೈಟಿಂಗ್ ಅಂತ ಹೇಳಿದ್ರೆ, ಅಂಡರ್ ರೈಟಿಂಗ್ ಫರ್ಮ್ ಅಗ್ರೀಡ್ ಟು ಟೇಕ್ ಅಪ್ ಆಲ್ ಶೇರ್ಸ್ ಇಫ್ ದ ಪಬ್ಲಿಕ್ ಡಸ್ ನಾಟ್ ಸಬ್ಸ್ಕ್ರೈಬ್. ಸೊ ಎಲ್ಲಾ ಶೇರ್ ಅನ್ನು, ಸೇ ಫಾರ್ ಎಕ್ಸಾಂಪಲ್ ಈಗ 1,00,000 ಶೇರ್ಸ್ ನ ಒಂದು ಕಂಪನಿ ಇಶ್ಯೂ ಮಾಡ್ತು ಅಂತ ಹೇಳಿದ್ರೆ, ಆ ಕಂಪನಿ ಪಬ್ಲಿಕ್ ಆ ಕಂಪನಿ ಶೇರ್ಸ್ ನ ಪರ್ಚೇಸ್ ಮಾಡ್ಲಿಲ್ಲ, ಒಂದು ಶೇರ್ ನು ಪರ್ಚೇಸ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಎಂಟೈರ್ 1,00,000 ಶೇರ್ಸ್ ಅಂಡರ್ ರೈಟಿಂಗ್ ಫರ್ಮ್ ಪರ್ಚೇಸ್ ಮಾಡ್ಕೊಳುತ್ತೆ. ಇದಕ್ಕೆ ನಾವು ಫುಲ್ಲಿ ಅಂಡರ್ ರೈಟಿಂಗ್ ಅಂತ ಕರಿತೀವಿ. ದ ನೆಕ್ಸ್ಟ್ ಒನ್ ಈಸ್ ಪಾರ್ಷಿಯಲ್ ಅಂಡರ್ ರೈಟಿಂಗ್. ಅಂಡರ್ ರೈಟರ್ ಕಂಪನಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಒಂದು ಪೋರ್ಷನ್ ನ ಮಾತ್ರ ಅವರು ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂತಾರೆ. ಸೇ ಫಾರ್ ಎಕ್ಸಾಂಪಲ್, ಒಂದು ಕಂಪನಿಯಲ್ಲಿ 1,00,000 ಶೇರ್ಸ್ ನ ಅವರು ಪಬ್ಲಿಕ್ ಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಂಡರ್ ರೈಟರ್ ಬಂದು ನಾನು 40 ಅಥವಾ 40,000 ಶೇರ್ಸ್ ಅಥವಾ 50,000 ಶೇರ್ಸ್ ನ ಮಾತ್ರ ನಾನು ಅಂಡರ್ ರೈಟಿಂಗ್ ಮಾಡ್ತೀನಿ ಹಂಗಂತ ಒಪ್ಕೊಳ್ಳೋದಕ್ಕೆ ನಾವು ಪಾರ್ಷಿಯಲ್ ಅಂಡರ್ ರೈಟಿಂಗ್ ಅಂತ ಕರಿತೀವಿ. ಈ ಎಕ್ಸಾಂಪಲ್ ನೋಡಿ, ಇಲ್ಲಿ ಒಂದು ಕಂಪನಿ ಒಂದು ಕಂಪನಿ ಅಂಡರ್ ರೈಟಿಂಗ್ ಮಾಡ್ತಾ ಇದೆ. ಅಂಡರ್ ರೈಟಿಂಗ್ 1,00,000 ಶೇರ್ಸ್ ಗೆ ಪಬ್ಲಿಕ್ ಇಶ್ಯೂ ಹೋಗ್ತಾ ಇದೆ. ಅದರಲ್ಲಿ 60,000 ಶೇರ್ಸ್ ನ ಅಂಡರ್ ರೈಟರ್ ಮಾಡ್ಕೊಂತೀವಿ ಅಂತ ಒಪ್ಕೊಂತಾ ಇದ್ದಾರೆ. ಉಳಿದಿರೋ 30,000 ಶೇರ್ಸ್ ನ ಇನ್ನೊಬ್ಬರು ಅಂಡರ್ ರೈಟರ್ ಹತ್ರ ಕೊಟ್ಟು ಅವರು ಅಂಡರ್ ರೈಟಿಂಗ್ ಮಾಡಕ್ ಹೇಳ್ತಾರೆ. ಇದಕ್ಕೆ ನಾವ್ ಏನಂತ ಕರಿತೀವಿ ಅಂತ ಹೇಳಿದ್ರೆ ಪಾರ್ಷಿಯಲ್ ಅಂಡರ್ ರೈಟಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಇಸ್ ಫರ್ಮ್ ಅಂಡರ್ ರೈಟಿಂಗ್. ಈ ಫರ್ಮ್ ಅಂಡರ್ ರೈಟಿಂಗ್ ಅನ್ನೋದು, ಈಗ ಒಂದು ಕಂಪನಿ ಪಬ್ಲಿಕ್ ಇಶ್ಯೂ ಹೋಗ್ತಾರೆ, 1,00,000 ಶೇರ್ಸ್ ಗೆ ಇಬ್ಬರು ಅಂಡರ್ ರೈಟರ್ಸ್ ಬರ್ತಾರೆ, 55,000 ನಾವು ಅಂಡರ್ ರೈಟಿಂಗ್ ಮಾಡ್ತೀವಿ ಹಂಗಂತ. ಆ 50,000 ಅಂಡರ್ ರೈಟಿಂಗ್ ಅಲ್ಲಿ ಫರ್ಮ್ ಅಂಡರ್ ರೈಟಿಂಗ್ ಅಂತ ಹೇಳಿದ್ರೆ, ಫರ್ಮ್ ಅವರೇ ತಾವು ಸ್ವತಃ 10,000 ಶೇರ್ಸ್ ನ ಬೈ ಮಾಡ್ತೀವಿ ಅಂತ ಒಪ್ಕೊಂತಾರೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ, ಫರ್ಮ್ ಅಂಡರ್ ರೈಟಿಂಗ್ ಅಂತ ಕರಿತೀವಿ. ಪಬ್ಲಿಕ್ ಸಬ್ಸ್ಕ್ರೈಬ್ ಮಾಡದೇ ಇದ್ರೂ ಅದನ್ನ ಪರ್ಚೇಸ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡಿದ್ರು 10,000 ಶೇರ್ಸ್ ನ ಪರ್ಚೇಸ್ ಮಾಡ್ತಾರೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ, 50,000 ಶೇರ್ಸ್ ನ ಅವ್ರು ಅಂಡರ್ ರೈಟಿಂಗ್ ಮಾಡಿದ್ರೆ 10,000 ಫರ್ಮ್ ಅವರೇ ಸಬ್ಸ್ಕ್ರೈಬ್ ಮಾಡ್ತಾರೆ, ಬ್ಯಾಲೆನ್ಸ್ 40,000 ಮಾತ್ರ ಅವ್ರು ಏನ್ ಕೊಡ್ತಾರೆ, ಪಬ್ಲಿಕ್ ಗೆ ಸಬ್ಸ್ಕ್ರಿಪ್ಷನ್ ಗೆ ಕೊಡ್ತಾರೆ. ಸೊ ಇದಕ್ಕೆ ನಾವು ಫರ್ಮ್ ಅಂಡರ್ ರೈಟಿಂಗ್ ಅಂತ ಕರಿತೀವಿ. ಈ ಅಂಡರ್ ರೈಟಿಂಗ್ ಅಲ್ಲಿ ಕೆಲವು ಇಂಪಾರ್ಟೆಂಟ್ ಟರ್ಮ್ಸ್ ಗಳು ಇರ್ತವೆ. ಅದರ ಮೊದಲನೇದು ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ. ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಹೇಳಿದ್ರೆ, ಶೇರ್ ಅಪ್ಲಿಕೇಶನ್ಸ್ ಮೇಲೆ ಅಂಡರ್ ರೈಟರ್ದು ಸೀಲ್ ಆಗಿ ಬಂತು ಅಂತ ಹೇಳಿದ್ರೆ ಅದನ್ನ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಕರಿತೀವಿ. ಅದೇ ತರ ಶೇರ್ ಅಪ್ಲಿಕೇಶನ್ಸ್ ಮೇಲೆ ಯಾವುದೇ ಅಂಡರ್ ರೈಟರ್ಸ್ ಸೀಲ್ ಇಲ್ಲ, ಡೈರೆಕ್ಟ್ ಆಗಿ ಇನ್ವೆಸ್ಟರ್ಸ್ ಅಪ್ಲೈ ಮಾಡಿದ್ರೆ ಅದನ್ನ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಟರ್ಮ್ಸ್ ಏನು ಅಂತ ಹೇಳಿದ್ರೆ ಕಮಿಷನ್. ಈ ಕಮಿಷನ್ ಯಾವ್ದ್ರ ಮೇಲೆ ಪೇ ಮಾಡ್ತಾರೆ ಅಂತ ಹೇಳಿದ್ರೆ, ಫೇಸ್ ವ್ಯಾಲ್ಯೂ ಪ್ಲಸ್ ಪ್ರೀಮಿಯಂ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದ್ರ ಮೇಲೆ ಟೋಟಲ್ ನಂಬರ್ ಆಫ್ ಶೇರ್ಸ್ ಇವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ ಏನ್ ವ್ಯಾಲ್ಯೂ ಬರುತ್ತೆ ಅದ್ರ ಮೇಲೆ 5% ಈಕ್ವಿಟಿ ಆದ್ರೆ ಮ್ಯಾಕ್ಸಿಮಮ್ ಕಮಿಷನ್ ಪೇ ಮಾಡ್ತಾರೆ. 2.5% ಡಿಬೆಂಚರ್ಸ್ ಗೆ ಮ್ಯಾಕ್ಸಿಮಮ್ ಕಮಿಷನ್ ಪೇ ಮಾಡ್ತಾರೆ. ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ನೋಡೋಣ. ಮೊದಲನೇದೇನಪ್ಪಾ ಅಂತ ಹೇಳಿದ್ರೆ, ಕಂಪನಿ issues 50,000 shares at ₹10. Okay, A underwriter agrees 60% of the shares, B underwriter agrees 40% of the shares. Application received 30,000 shares and 20,000 marked for A and 5,000 marked for B and remaining unmarked. So ಇದಕ್ಕೆ ನಾವು ಸೊಲ್ಯೂಷನ್ ನೋಡೋಣ. ಮೊದಲನೇದು, ಫಸ್ಟ್ ಕ್ಯಾಲ್ಕುಲೇಟ್ ದಿ ಲಯಬಿಲಿಟಿ. ಮೊದಲನೇದು, ಫರ್ಮ್ A 50,000 ಅಂಡರ್ ರೈಟಿಂಗ್ ಅಂತ ಹೇಳಿದ್ರೆ ಇದರಲ್ಲಿ 60% ಅಂತ ಹೇಳಿದ್ರೆ 30,000 ಫರ್ಮ್ ಎದು ಕಮಿಟ್ಮೆಂಟ್. ದಿಸ್ ಇಸ್ ಗ್ರಾಸ್ ಲಯಬಿಲಿಟಿ. ಫರ್ಮ್ ಬಿದು
40% ಆನ್ 50,000 ಅಂತ ಹೇಳಿದ್ರೆ 20,000 ಕಮಿಟ್ಮೆಂಟ್. ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್ ಆಫ್ ಅನ್ಮಾರ್ಕ್ಡ್ ಶೇರ್ಸ್. ನೋಡಿ, ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ 30,000, ಅದರಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ ಫಾರ್ಮ್ ಎದು 20,000, ಫಾರ್ಮ್ ಬಿದು 5,000, ಟೋಟಲ್ 20 ಪ್ಲಸ್ 5 25. 30,000ದಲ್ಲಿ 25,000 ಹೋಯ್ತು ಅಂತ ಹೇಳಿದ್ರೆ 5,000 ಅಪ್ಲಿಕೇಶನ್ ನ ನಾವು ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಅಂತ ಕರಿತೀವಿ. ಈ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ನ ನಾವು ರೇಷಿಯೋ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಯಾವ ರೇಷಿಯೋ ಮೇಲೆ ಅಂತ ಹೇಳಿದ್ರೆ, ಇಲ್ಲಿ ಅಗ್ರಿ ಮಾಡ್ಕೊಂಡಿರುತ್ತಲ್ಲ ಈ ರೇಷಿಯೋ ಮೇಲೆ 6:4 ರೇಷಿಯೋ ಮೇಲೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. 60% ಬೆನಿಫಿಟ್ ನ ನಾವು ಫಾರ್ಮ್ ಎ ಕೊಡ್ತೀವಿ, 40% ಬೆನಿಫಿಟ್ ನ ಫಾರ್ಮ್ ಬಿ ಕೊಡ್ತೀವಿ. ಫಾರ್ಮ್ ಎದು ಟೋಟಲ್ ನೆಟ್ ಲೈಬಿಲಿಟಿ ಎಷ್ಟು ಬರುತ್ತೆ, ಅವ್ರ ಟೋಟಲ್ 30,000 ಅಪ್ಲಿಕೇಶನ್ಸ್ ಒಪ್ಕೊಂಡಿದ್ದಾರೆ. ಇಲ್ಲಿ ನೋಡಿ 60% ಅಂದ್ರೆ 30,000 ಅಪ್ಲಿಕೇಶನ್ಸ್. ಅದರಲ್ಲಿ 20,000 ಆಲ್ರೆಡಿ ಬಂದಿದೆ ಅವ್ರಿಗೆ, ಯಾವ್ದೋ ಮಾರ್ಕ್ಡ್ ಅಪ್ಲಿಕೇಶನ್ ಜೊತೆಗೆ, ಪ್ಲಸ್ 3,000 ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಇಂದ ಬೆನಿಫಿಟ್ ಸಿಕ್ಕಿದೆ. ಸೊ ಅಲ್ಲಿಗೆ ಟೋಟಲ್ ಎಷ್ಟು ಅವರು ಸಬ್ಸ್ಕ್ರೈಬ್ ಮಾಡ್ದಂಗಾಯ್ತು, 23,000 ಸಬ್ಸ್ಕ್ರೈಬ್ ಮಾಡದ್ದಾಯ್ತು. ಅವ್ರ ಕಮಿಟ್ಮೆಂಟ್ ಎಷ್ಟು, 30,000. 23,000 ಅಪ್ಲಿಕೇಶನ್ಸ್ ಬಂದಿದೆ ಅವ್ರಿಗೆ. ಸೊ ಇನ್ನು 7,000 ಅಪ್ಲಿಕೇಶನ್ ಅವರು ಪರ್ಚೇಸ್ ಮಾಡಬೇಕು. ಫಾರ್ಮ್ ಬಿದು 20,000 ಅಪ್ಲಿಕೇಶನ್ ಪರ್ಚೇಸ್ ಮಾಡೋದಕ್ಕೆ ಕಮಿಟ್ ಆಗಿದ್ರು, ಇಲ್ಲಿ ನೋಡಿ ಇಲ್ಲಿ. ಸೊ ಈಗ ಅವ್ರಿಗೆ ಮಾರ್ಕ್ಡ್ ಅಪ್ಲಿಕೇಶನ್ ಎಷ್ಟು ಬಂದಿರೋದು, 5,000 ಪ್ಲಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಬೆನಿಫಿಟ್ ಎಷ್ಟು, 2,000. 7,000 ಅಪ್ಲಿಕೇಶನ್ ಸಿಕ್ದಂಗಾಯ್ತು. ಸೊ 20,000ದಲ್ಲಿ 7,000 ಅಪ್ಲಿಕೇಶನ್ ಅವ್ರಿಗೆ ಸಿಕ್ಕಿದೆ. ಸೊ ಬ್ಯಾಲೆನ್ಸ್ 13,000 ಅಪ್ಲಿಕೇಶನ್ ನ ಅವರು ಪರ್ಚೇಸ್ ಮಾಡಬೇಕು. ಸೊ ಇದನ್ನ ನಾವು ಅಂಡರ್ ರೈಟರ್ಸ್ ನೆಟ್ ಲಯಬಿಲಿಟಿ ಅಂತ ಕರಿತೀವಿ. ಸೊ ಇವಿಷ್ಟು ಬೇಸಿಕ್. ಸೊ ಇದ್ರ ಬೇಸಿಸ್ ಮೇಲೆ ಅಡ್ವಾನ್ಸ್ ಪ್ರಾಬ್ಲಮ್ ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.